ಏನೇನೋ ಕಳ್ತನ ಆಗೋದನ್ನು ಮಾಡೋದನ್ನು ನೀವು ನೋಡಿದ್ದೀರಿ ಕೇಳಿದ್ದೀರಿ. ಆದರೆ ಅಂಥ ಹಲವು ಪ್ರಸಂಗದಲ್ಲಿ ಕಳ್ಳರ ಬಂಧನ ಕೂಡ ಆಗಿರುತ್ತೆ. ಆದರೆ ಹಣ್ಣು ಎಳ್ನೀರು ಕಳ್ತನ ಮಾಡೋ ಕಳ್ಳರನ್ನ ನೋಡಿದ್ದೀರಾ? ಇಲ್ಲ ಅನ್ನೋದಾದರೆ ಇಲ್ಲಿ ಕೇಳಿ. ಕಳೆದ ರಾತ್ರಿ ಶಿವಮೊಗ್ಗದಲ್ಲಿ ಒಬ್ಬ ಕಳ್ಳ ರೆಡ್ ಹ್ಯಾಂಡ್ ಆಗಿ ಸೆರೆ ಸಿಕ್ಕಿದ್ದಾನೆ. ಅದು ಕೂಡ ಎಳ್ನೀರು ಕದಿಯುವಾಗ. ಶಿವಮೊಗ್ಗ ನಗರದ ಇಂದಿರಾ ಗಾಂಧಿ ವೃತ್ತದಲ್ಲಿ ಈತ ಯಾರು ಇಲ್ಲದನ್ನು ನೋಡಿಕೊಂಡು ಎಳನೀರು ಎಗರಿಸ್ತಾ ಇದ್ದ. ಬೈಕು ಮತ್ತು ಅದಕ್ಕೊಂದು ಚೀಲ ನೇತು ಹಾಕೊಂಡು ಬಂದಿದ್ದ ಮಹಾಶಯ ಸಾರ್ವಜನಿಕರ ಕೈಗೆ ಸಿಕ್ಕಿದ್ದಾನೆ. ಒಂದೆರಡು ಧರ್ಮದೇಟು ಬಿದ್ದ ನಂತರ ನಿಜ ಬಾಯ್ಬಿಟ್ಟಿದ್ದಾನೆ. ಬಳಿಕ 112 ಕರೆ ಮಾಡಿ ಪೊಲೀಸರನ್ನ ಕರೆಸಿ ಅವರಿಗೆ ಒಪ್ಪಿಸಿದ್ದಾರೆ. ಶಿವಮೊಗ್ಗ ನಗರದ ಸರ್ಕಿಟ್ ಹೌಸ್, ಗಾಂಧಿ ಬಜಾರ್ ಪೊಲೀಸ್ ಚೌಕಿ ಸೇರಿದಂತೆ ಹಲವಾರು ಕಡೆ ಈತ ಹಣ್ಣು ಮತ್ತು ಎಳೆನೀರನ್ನ ರಾತ್ರಿ ಹೊತ್ತಲ್ಲಿ ಎಗರಿಸ್ತಾ ಇದ್ದ ಅನ್ನೋ ಅಂಶ ಬೆಳಕಿಗೆ ಬಂದಿದೆ. ಸದ್ಯ ವಿನೋಬ್ ನಗರ ಠಾಣೆ ಪೊಲೀಸರು ಈತನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಯಾರ್ದು ಎಳ್ಳಿರೋದು? ಹಾಂ, ಎಲ್ಲಿಗೆ ಹೋಯ್ತಾ ಇದೆಯಾ ಅಪ್ಪಾಜಿ? ಏನು ಹೆಸರು ನಿಂದು? ಯಾರ್ದು ಎಳ್ಳಿರೋ? ಎಲ್ಲಿ ಮನೆ? ನಿಂದೆ ಅಂತ ಹೇಳಿ ಹೆಂಗೆ ಹೇಳ್ತೀಯ ಎಳ್ಳಿರೋ? ಯಾರ ಹತ್ರ? ಯಾ ಅಕ್ಕನು? ಎಲ್ಲಿದೆ ಅಕ್ಕ? ನಡಿ ತೋರಿಸು. ಬಿಟ್ರೆ ಕೀ ಬಿಡ್ರಿ. ಯಾವ್ರ ನಿಂದು? ಹೊಸ್ಮನೆ. ನಾನು ಎಲ್ಲಿ ನನಗೆ ನೋಡಿದ್ಯಾನ? ಹೊಡಿದ್ಯಾ ನಿನ್ನ? ನನಗೆ ಹೊಡಿತೀರ? ಏಯ್ ಯಾರ ಎಲ್ಲ ಇದೊಂದು ವಿಚಿತ್ರ ಘಟನೆ ನೋಡಿ. ರಸ್ತೆ ಮಧ್ಯೆ ಎಳ್ನೀರು ಮಾರಾಟಗಾರರು, ಹಣ್ಣು ಮಾರಾಟಗಾರರು ಅವತ್ತಿನ ವ್ಯವಹಾರ ಮುಗಿದ ಮೇಲೆ ಅದನ್ನೆಲ್ಲ ಒಂದು ಶೀಟ್ ಹಾಕಿ ಮುಚ್ಚಿ ಅವ್ರ ಮನೆಗೆ ಹೋಗ್ತಾರೆ, ಮತ್ತೆ ಮರುದಿವಸ ಬರ್ತಾರೆ. ಇಲ್ಲಿ ಈ ಒಬ್ಬ ರಾತ್ರಿ ಬರೋದು, ಯಾರಿಂದರ ಟೇಬಲಲ್ಲಿ ಬರೋದು, ಆ ಚಿಲ್ಲರೆಲ್ಲೋ ಎಲ್ಲ ಎಳ್ನೀರನ್ನು ಹಣ್ಣನ್ನು ಎಗರಿಸೋದು, ಹೋಗೋದು. ಬಹುಶಃ ಯಾಕೆ ಡೌಟ್ ಬಂದಿದೆಯೇನೋ, ಎಳ್ನೀರು ಕಡಿಮೆ ಆಗ್ತಿದೆಯಲ್ಲ ಅಂತ ಡೌಟ್ ಬಂದಿದೆ, ಯಾರದು ಏನು ಅಂತೇಳಿ. ಕೊನೆಗೆ ಯಾರೋ ಒಬ್ಬರು ಇಟ್ಕೊಂಡು ಶೂಟ್ ಮಾಡಿದ್ದಾರೆ. ಅವ್ನು ಮಾಡ್ತಾಯಿದ್ದನ್ನ ಶೂಟ್ ಮಾಡಿ ಅವನಿಗೆ ಕೇಳಿದ್ದಾರೆ, ಯಾರಪ್ಪ ನೀನು ಏನು ಅಂತೇಳಿ. ಏನೇನೋ ಕತೆ ಹೇಳಿದ್ದಾನೆ. ಆಮೇಲೆ ಗೊತ್ತಾಗಿದ್ದೇನೆಂದರೆ ಅವನ ಹೆಸರು ಮಂಜುನಾಥ್ ಅಂತ. ಈ ಥರ ಭಾಳಷ್ಟು ಕಡೆ ಕಳ್ತನ ಮಾಡ್ತಾಯಿದ್ದಂತೆ ಎಳ್ನೀರು ಹಣ್ಣನ್ನು. ಜನನೇ ಹಿಡಿದು ಈಗ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ವಿನೋಬ್ನವರ ಪೊಲೀಸರು ಅವನಿಗೆ ಕರ್ಕೊಂಡು ಹೋಗಿ ವಿಚಾರಣೆ ಮಾಡಿದ್ದಾರೆ. ಇರಿ
ಎಲ್ಲಿದ್ದಾನೆ ಒಳಗಿದ್ದಾನೆ